ಮಧುಗಿರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರಸ್ತೆಯಲ್ಲಿರುವ ಶ್ರೀ ಸಿದ್ಧಗಂಗಾ ಹಾಸ್ಪಿಟಲ್ ಡಯಾಲಿಸಿಸ್ ಸೆಂಟರ್, ಪಾವಗಡದ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಬೆಂಗಳೂರಿನ ಡಾ ಎಸ್.ಆರ್. ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ವತಿಯಿಂದ ಮಾರ್ಚ್ 14ರಂದು ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ಪ್ರಪ್ರಥಮ ಬಾರಿಗೆ ಹೃದ್ರೋಗ ತಪಾಸಣಾ ಶಿಬಿರ ಹಾಗೂ ಶ್ರವಣ ದೋಷವುಳ್ಳ ಆಯ್ದ ಕಡು ಬಡವರಿಗೆ ಉಚಿತವಾಗಿ ಶ್ರವಣ ಸಾಧನವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಾವಗಡದ ಶ್ರೀ ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಧ್ಯಕ್ಷ ಜಪಾನಂದ ಮಹಾರಾಜ್ ಸ್ವಾಮೀಜಿ ತಿಳಿಸಿದರು. ಈ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಉದ್ಘಾಟನೆ ಮಾಡಲಿದ್ದಾರೆ ಎಂದರು. ಈ ಶಿಬಿರದಲ್ಲಿ ನುರಿತ ವೈದ್ಯರುಗಳು ಆಗಮಿಸಲಿದ್ದಾರೆ. ಮಧುಗಿರಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆಗಳಿಗೆ ನುರಿತ ತಜ್ಞ ವೈದ್ಯರುಗಳ ಮಾರ್ಗದರ್ಶನ ಹಾಗೂ ಸೂಕ್ತ ಔಷಧೋಪಚಾರ ಪಡೆದುಕೊಳ್ಳಬಹುದು ಎಂದು ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂಜಿ ಶ್ರೀನಿವಾಸ್ ಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಸಹನಾ, ಸಿದ್ಧಗಂಗಾ ಹಾಸ್ಪಿಟಲ್ ಡಯಾಲಿಸಿಸ್ ಸೆಂಟರ್ ಕೇಂದ್ರದ ಅನುರಾಧ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಂದ್ರ ಬಾಬು ಇದ್ದರು. ಬಹುಶಃ ಗುರುಗಳು ಬಂದು ಇನಾಗ್ರೇಷನ್ ಆಗೋದ್ರಲ್ಲಿ 1500 ದಾಟ್ತೀವಿ ನಾವು. 1500 ಡಯಾಲಿಸಿಸ್ ನ ಮಧುಗಿರಿಯಲ್ಲಿ ಮಾಡಿದ್ದಾರೆ ಅಂದ್ರೆ ಇದು ಯಾವ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಇದ್ರ ವಿಚಾರ ಬಹಳ ಕಷ್ಟ ಇದೆ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಪಾವಗಡದಲ್ಲಿದ್ದೆ, ನನಗೊಂದು ಫೋನ್ ಬಂತು, ಸ್ವಾಮೀಜಿ ನೀರು ಸ್ವಲ್ಪ ಟೆಸ್ಟ್ ಮಾಡಬೇಕು ಮತ್ತೆ ಅಂತ ಬಂತು, ಟ್ಯಾಂಕ್ ಚೇಂಜ್ ಆಗಿದೆ ಅಂತ ಬಂತು. ನೀರು, ಗಾಳಿ, ಸಿಲಿಂಡರ್ಸು ಇದೆಲ್ಲ ಅಹರ್ನಿಶಿ ಅಂದ್ರೆ 24x7x365 ಡೇಸ್ ನೋಡ್ಕೊಂಡ್ರೆ ಇದು ಸಕ್ಸಸ್ ಆಗೋದು. ಯೋಚನೆ ಮಾಡಿ, 1500 ಜನಕ್ಕೆ ನಾವು ಡಯಾಲಿಸಿಸ್ ಮಾಡ್ತೀವಿ ಅಂದ್ರೆ ಎಷ್ಟು ಕಷ್ಟ ಇದೆ. ಆದ್ರೆ ಶ್ರೀ ವೀರಭದ್ರಪ್ಪನವರ ಎಚ್ ಸಿ ಬಸವರಾಜ್ ಹಾಗೂ ಶ್ರೀ ಎಚ್ ಸಿ ವೀರಭದ್ರಪ್ಪನವರ ಒಂದು ಸಹಾಯದಿಂದ ಅಂತಹ ದಾನಿಗಳು ಮಧುಗಿರಿನಲ್ಲಿ ಇದ್ದು, ನಿಮ್ಮೆಲ್ಲರ ಸಹಕಾರ, ಇಲ್ಲಿ ನನ್ನ ಜೊತೆ ಇದ್ದಾರೆ ನೋಡಿ, ಸಹನಾಜಿ ಇದ್ದಾರೆ, ಅನುರಾಧಮ್ನವ್ರು ಇದ್ದಾರೆ, ಶ್ರೀನಿವಾಸ ಮೂರ್ತಿಗಳಿದ್ದಾರೆ, ನೀವೆಲ್ಲ ಇದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಇದು ಆಗಕ್ಕೆ ಸಾಧ್ಯವಾಗಿದೆ ಅಷ್ಟೇ. ಯಾಕೆಂದ್ರೆ ಮಾಡ್ಕೊಂಡು ಹೋಗುವಾಗ ಯಾರು ಏನು ಹೇಳಲ್ಲ, ಏನಾದ್ರೂ ತೊಂದರೆ ಆದ್ರೆ ಓ ಅಂತ ಗಲಾಟೆ ಮಾಡ್ತಾರೆ. ಎಷ್ಟು ಕಷ್ಟ ಇದೆ ಇಲ್ಲಿ. ಕರೆಂಟು ಅದು ಫ್ಲೋ ಇರಬೇಕು, ಆಮೇಲೆ ಆಕ್ಸಿಜನ್, ಆಮೇಲೆ ವಾಟರ್. ನಾನು ಹೇಳಿದ್ದು ಬರೀ ಆರ್ಡಿನರಿ ವಾಟರ್ ಅಲ್ಲ, ಪ್ಯೂರಿಫೈಡ್ ವಾಟರ್. ಅದು ನಾ ಹೇಳಿದ್ದು ಆರ್ಡಿನರಿ ವಾಟರ್ ಬಕೆಟ್ ಅಲ್ಲಿ ತಗೊಂಡು ಹೋಗೋ ಅಂತ ಬಿಡ್ಬೋದು. ಅದನ್ನ ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ನಾನು ಫೋನ್ ಮಾಡಿ, ಬೆಂಗಳೂರಿಂದ ಅವರು ಅದಕ್ಕೆ ಸಂಬಂಧಪಟ್ಟ ಎಂಜಿನಿಯರ್ಸ್ ಬಂದು ತಕ್ಷಣ ರಿಪೇರಿ ಮಾಡಿಸಿದ್ದಾರೆ. ಶ್ರೀ ಶಿವಕುಮಾರ್ ಅವರು ಮತ್ತೆ ನಮ್ಮ ಆಶ್ರಮದ ಅಡ್ಮಿನಿಸ್ಟ್ರೇಟರ್ಸ್ ಅವರೆಲ್ಲ ಸಹಾಯ ತಗೊಂಡು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಏನಂದ್ರೆ, ಇದು ಮಧುಗಿರಿನ ಯಾಕೆ ಸೆಲೆಕ್ಟ್ ಮಾಡಿದ್ದು ನಿಮ್ಗೆ ಗೊತ್ತಿದೆ, ಸೆಂಟ್ರಲ್ ಇದೆ ಅಂತ. ಎರಡನೇದು, ಈಗ ತಾನೇ ಸ್ವಲ್ಪ ನೀವು ಬರಕ್ ಮುಂಚೆ ಮಾತಾಡ್ತಾ ಇದ್ದು, ಬೆಂಗಳೂರು ಮಹಾನಗರಗಳಲ್ಲಿ ಗ್ರಾಮಾಂತರ ವಿಭಾಗದ ಪೇಷಂಟ್ಸ್ ಹೋದ್ರೆ ಅವ್ರಿಗೆ ನೋಡ್ಕೊಂಡು ಅವ್ರಿಗೆ ಮಾತಾಡಿಸಿ ನೋಡ್ಕೊಳ್ಳೋದು ಕಷ್ಟ. ಬೆಂಗಳೂರಲ್ಲಿ ಕಾಯ್ಬೇಕು, ಕಾದು ದುಡ್ಡುಗಳು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಇಲ್ಲಿ ತಾಯಿಯವರಿದ್ದಾರೆ, ನಮ್ಮ ಸ್ಟಾಫ್ ಇದ್ದಾರೆ, ಸಿದ್ಧಗಂಗಾ ಆಸ್ಪತ್ರೆಯ ಸಿಬ್ಬಂದಿ ಇದ್ದಾರೆ, ಶಾರದಾದೇವಿ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿ ಇದ್ದಾರೆ. ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಆರಾಮಾಗಿ. ನಿಮಗೆ ಯಾವುದೇ ರೀತಿಯ ತೊಂದರೆ ಅದು ಬರೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಫಸ್ಟು ಈಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ತದನಂತರ ದೋಷ ಮತ್ತು ಕಿವಿ, ಮೂಗು, ಗಂಟಲು ಮತ್ತೆ ಉಸಿರಾಟದ ತೊಂದರೆಗಳಿದ್ರೆ ಹೀಗೆ ಎಲ್ಲ ವಿಭಾಗದ ತಜ್ಞರು ಬರ್ತಾ ಇದ್ದಾರೆ. ಅವರು ಬೆಂಗಳೂರಿಗೆ ಬಸ್ ಸ್ಟ್ಯಾಂಡ್ ಹಾಕೊಂಡು ನಾವು ಹೋಗಿ ಅವರು ನೋಡ್ಬೇಕಂದ್ರೆ ಸಾಕು, ನಿಮ್ಗೆ ಗೊತ್ತಿದೆ ಎಷ್ಟಂತ. ಸೊ ಇಲ್ಲಿ ಮತ್ತೆ ಸಿದ್ಧಗಂಗಾ ಆಸ್ಪತ್ರೆಯ ಮೊಬೈಲ್ ಅಂದರೆ ಸಂಚಾರಿ ಆಸ್ಪತ್ರೆ ವಿಭಾಗ ಬರ್ತಾ ಇದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಪ್ರಯೋಗಶಾಲೆನೂ ಜೊತೆಲೇ ಬರ್ತಾ ಇದೆ. ನೀವು ಮತ್ತೆ ಇವನು ಬ್ಲಡ್ ಚೆಕ್ ಮಾಡಿಸ್ಕೊಂಡು ಬರಬೇಕು ಮತ್ತು ಏನಿಲ್ಲ, ಎಲ್ಲ ಅದರಲ್ಲೇ ಇರೋದು. ಮತ್ತು ಸಿದ್ಧಗಂಗಾ ಮಠದ ಸಂಚಾರಿ ಆಸ್ಪತ್ರೆಯ ಘಟಕ ಬರ್ತಾ ಇದೆ. ಹೀಗಾಗಿ ಇದು ಎಲ್ಲ ಒಂದು ರೀತಿಯ